ನಿಮಿಷದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ನಾವು 75 ವರ್ಷ 77 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು? 77 ವರ್ಷ ಆಯ್ತು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುವಂತ ಯೋಜನೆಯನ್ನ ಯಾರಾದ್ರೂ ತೆಗೆದುಕೊಂಡು ಬರ್ತಾ ಇದ್ರೆ, ಕಾಳಜಿಯನ್ನ ಮಾಡ್ತಾ ಇದ್ರೆ, ವಿಚಾರವನ್ನ ಮಾಡ್ತಾ ಇದ್ರೆ, ಆ ಕಟ್ಟಕಡೆಯ ಮನುಷ್ಯನಿಗೆ ಶಕ್ತಿಯನ್ನ ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರು. ಇದು ಅತಿಶೋಕ್ತಿ ಅಲ್ಲ. ಮಾಧ್ಯಮದ ಎಲ್ಲ ಸಹೋದರರಿದ್ದಾರೆ, ಇಲ್ಲಿ ಕುಳಿತಂತವ್ರು ಎಲ್ಲರೂ ನಮ್ಮ ಪಕ್ಷದವ್ರು ಇದ್ದಾರೆ ಅಂತ ಅಲ್ಲ. ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ. ಆದ್ರೆ ನಾವು ಯಾಕೆ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಚುನಾವಣಾ ಪೂರ್ವ ನಾವು ಒಂದು ವಾಗ್ದಾನವನ್ನ ಈ ರಾಜ್ಯದ ಮಹಾಜನತೆಗೆ ಮಾಡಿದ್ವಿ. ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಯುಪಿಎ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 410 ರೂಪಾಯಿಗೆ ಒಂದು ಸಿಲಿಂಡರ್ ಇದ್ದಾಗ, ಬಿಜೆಪಿ ಬಂದ ಮೇಲೆ 1,000 ರೂಪಾಯಿ ಆಯ್ತು. 36 ರೂಪಾಯಿ ಇದ್ದಂತ ಡೀಸೆಲ್ 100 ರೂಪಾಯಿ ಆಯ್ತು. ಪೆಟ್ರೋಲ್ 100 ರೂಪಾಯಿ ಆಯ್ತು. ಡಾಲರ್ಸ್ ಬೆಲೆ ಎಷ್ಟಿತ್ತು? 52 ರೂಪಾಯಿ ಇದ್ದಿದ್ದು ಈಗ ಡಾಲರ್ಸ್ ಬೆಲೆ 85 ರೂಪಾಯಿ ಆಯ್ತು. 42,000ಗೆ 1 ತೊಲೆ ಬಂಗಾರ ಇದ್ದಿದ್ದು ಈಗ 1 ಲಕ್ಷ ರೂಪಾಯಿ ಆಯ್ತು. ಬೇಳೆ ಕಾಳುಗಳ ಬೆಲೆ ಏರಿಕೆ ಆಯ್ತು. ಔಷಧಿಗಳ ಬೆಲೆ ಏರಿಕೆ ಆಯ್ತು. ರೈತರು ಉಪಯೋಗ ಮಾಡುವಂತ ಫರ್ಟಿಲೈಸರ್ ಬೆಲೆ ಏರಿಕೆ ಆಯ್ತು. ಈ ಎಲ್ಲಾ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ನಿಮಗೆಲ್ಲ 1 ಲಕ್ಷ ರೂಪಾಯಿ ಕೊಡುವಷ್ಟು ಶ್ರೀಮಂತಿಕೆ ಏನು ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ. ಆದ್ರೆ ಆ ಶ್ರೀಮಂತ ಹೃದಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿತ್ತು. ಒಬ್ಬ ಗೃಹಿಣಿಗೆ ಸಿಲಿಂಡರ್ ಬೆಲೆ ಕೇಳಿದ್ರು. ಪಕ್ಕದ ಮನೆಯಲ್ಲಿ ಒಂದು ಮಗು ಜಗಳ ಮಾಡ್ತಾ ಇದ್ರೆ, ನಾವು ನಮ್ಮ ಹತ್ರ ದುಡ್ಡಿದ್ರೆ, ನಮ್ ಪರ್ಸನಲ್ ದುಡ್ಡಿದ್ರೆ ನಾವು ಹೋಗ್ತಾ ಇದ್ರೆ, ತಗೊಳಪ್ಪ ನಿಮ್ಗೆ ಚಾಕ್ಲೇಟ್ ಅಂತ ಗದ್ದಲ ಮಾಡ್ತಾ ಇದ್ದೀರಾ ಅಂತ 10 ರೂಪಾಯಿ ತೆಗೆದು ಯಾರಾದ್ರೂ ಕೊಡ್ತೀವ 10 ರೂಪಾಯಿ ತೆಗೆದು? ಒಂದು ಸಿಲಿಂಡರ್ಗೆ ಫ್ರೀ ನಾವು ಕೊಡ್ತೀವಿ ಅಂತಂದ್ರೆ ಆ ಗೃಹಿಣಿಯ ಮುಖದಲ್ಲಿ ಬರುವಂತ ಮಂದಹಾಸವನ್ನ ಅಂತದ್ರಲ್ಲಿ ಒಂದಲ್ಲ, ಗೃಹಲಕ್ಷ್ಮಿಯಿಂದ 2 ಸಿಲಿಂಡರ್ ನೀವು ತಗೊಳ್ಳಿ, 2 ಸಿಲಿಂಡರ್ ತಗೊಳ್ಳಿ. ಇಲ್ಲ ಅದೇ 2,000 ರೂಪಾಯಿಯಿಂದ ನಿಮ್ಗೆ ಬಿಪಿ ಅಥವಾ ಶುಗರ್ ಇದ್ರೆ ಬಿಪಿ ಅಥವಾ ಶುಗರ್ ಟ್ಯಾಬ್ಲೆಟ್ ಅನ್ನ ತಗೊಳ್ಳಿ. ಪ್ರತಿ ತಿಂಗಳು ನಿಮ್ಮ ಮಗನ ಎದುರುಗಡೆ, ನಿಮ್ಮ ಯಜಮಾನರ ಎದುರುಗಡೆ ಕೈ ಒಡ್ಡಕ್ ಹೋಗಬೇಡಿ. ಸ್ವಾಭಿಮಾನದಿಂದ ಆ 2 ರೂಪಾಯಿಯನ್ನ ನಿಮ್ಮ ಔಷಧಿಗೆ ಉಪಯೋಗ ಮಾಡ್ಕೊಳ್ಳಿ. ಇದು ಏನು ಬೇಡ ಅಂತಂದ್ರೆ, ನಿಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಹೌಸ್ ವೈಫ್ಗಳಿಗೆ 2,000 ರೂಪಾಯಿ ಕೊಟ್ಟು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಟ್ಯೂಷನ್ ಫೀಸ್ ಕೊಡ್ರಿ. ಅದೇನು ಬೇಡಪ್ಪ, ನಿಮ್ಮ ಹತ್ರ ದುಡ್ಡಿದೆ, ದುಡ್ಡಿದ್ದವರು ಅದನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ ಆ 2,000 ರೂಪಾಯಿನಿಂದ ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ. ಅದು ಬ್ಯೂಟಿ ಪಾರ್ಲರ್ ಹೋಗಿ ಬನ್ನಿ. ಬ್ಯೂಟಿ ಪಾರ್ಲರ್ ಹೋಗ್ಬೇಕಂದ್ರೂ ಕೂಡ ಗಂಡನ ಹತ್ರನೇ 2,000 ಇಸ್ಕೊಳ್ಬೇಕಲ್ಲ. ಟೋಟಲ್ ಆಗಿ ಹೇಳೋದು, ನನ್ನ ಇಲಾಖೆಯ ಯೋಜನೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇಲ್ಲ. ನಮಗೆ ಬೇರೆಯವರು ಗೃಹಲಕ್ಷ್ಮಿ ಅಂದ್ರೂ ಇಲ್ಲೋ ಗೊತ್ತಿಲ್ಲ, ಬೇರೆಯವರು ಮನೆ ಯಜಮಾನಿ ಅಂದ್ರೂ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಮಗೆ ಯಜಮಾನಿ ಅಂತ ಹೆಸರಿದೆ. ಮಹಿಳೆಯರು ಕೂಡ ಧ್ವನಿಯನ್ನ ಕೊಡುವಂತ ಕೆಲಸ ಮಾಡಿದ್ರು. ನೋಡಿ, ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂತಂದ್ರೆ ಆಶ್ರಯ. ಆಶ್ರಯ ಅಂದ್ರೆ ಮನೆ ಕಟ್ಟು, ಆಶ್ರಯ ಮನೆಗಳು. ಅಭಿವೃದ್ಧಿ ಅಂದ್ರೆ ಆಶ್ರಯ. ಹೋಗ್ಲಿ, ಆಶ್ರಯ ಮನೆಗಳನ್ನು ಯಾರು ತಂದ್ರು? ಅದೊಂದು ಇದ್ದಾರೆ ಬ್ರದರ್, ಇದರ ಆಶ್ರಯ ಯಾರು ತಂದ್ರು? ಆಶ್ರಯ ಯೋಜನೆ ಯಾರು ತಂದ್ರು? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಅಲ್ವಾ? ಅಭಿವೃದ್ಧಿ ಅಂದ್ರೆ ಏನು? ಆರೋಗ್ಯ, ಪ್ರಾಥಮಿಕ ಆರೋಗ್ಯ ಸೆಂಟರ್ಗಳನ್ನ ಯಾರು ಮಾಡಿದ್ರು? PHCಗಳನ್ನ ಯಾರು ಮಾಡಿದ್ರು? CHCಗಳನ್ನ ಯಾರು ಮಾಡಿದ್ರು? ಸಿವಿಲ್ ಹಾಸ್ಪಿಟಲ್ಗಳನ್ನ ಯಾರು ಮಾಡಿದ್ರು? ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನ ಯಾರು ಮಾಡಿದ್ರು? ಕಾಂಗ್ರೆಸ್. ಅಭಿವೃದ್ಧಿ ಅಂದ್ರೆ ಏನು? ಅಕ್ಷರ. ಸ್ಕೂಲ್ನ ಯಾರು ಮಾಡಿದ್ರು? ಅಂಗನವಾಡಿಗಳನ್ನ
ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿ ಪ್ರಾರಂಭವಾಗಿ 50 ವರ್ಷ ಆಗುತ್ತೆ. ಶೀಘ್ರದಲ್ಲಿ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತೀವಿ. ಈ ದೇಶ ಕಂಡಂತ ಉಕ್ಕಿನ ಮಹಿಳೆ ಚಿಕ್ಕಮಗಳೂರು. ಇವತ್ತು ಯಾರಿಗಾದ್ರೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಜಿಲ್ಲೆ ಯಾವ್ದಾದ್ರು ಇದ್ರೆ ಇಂದಿರಾ ಗಾಂಧೀಜಿ ಅವರಿಗೆ ಅದು ಚಿಕ್ಕಮಗಳೂರು ಅಂತ ಹೆಮ್ಮೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಇಂದಿರಾ ಗಾಂಧೀಜಿಯವರು ಈ ದೇಶದ ಬಡ ಜನರ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು, ಅವ್ರಿಗೂ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣ ಸಿಕ್ಲಿ ಅಂತ 50 ವರ್ಷದ ಹಿಂದೆ ಟಿ ಹೊಳೆ ನರಸಿಂಹಪುರದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ರು. ಅಭಿವೃದ್ಧಿ ಅಂದ್ರೆ ಅಕ್ಷರ ಪ್ರಾರಂಭ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಡ್ಯಾಮ್ಗಳನ್ನ ಕಟ್ಟಿದ್ವಿ, ಕಾಲೇಜ್ಗಳನ್ನ ಕಟ್ಟಿದ್ವಿ, ಯೂನಿವರ್ಸಿಟಿಗಳನ್ನ ಕಟ್ಟಿದ್ವಿ, ರೈಲ್ವೆ ಸ್ಟೇಷನ್ಗಳನ್ನ ಕಟ್ಟಿದ್ವಿ, ವಿಮಾನ ನಿಲ್ದಾಣಗಳನ್ನ ಕಟ್ಟಿದ್ವಿ, ರೋಡ್ಗಳನ್ನ ಮಾಡಿದ್ವಿ. ಪ್ರತಿಯೊಂದನ್ನು ಮಾಡಿ ಈಗ ನಮಗೆ ಅನಿಸ್ತಾ ಇದೆ ಏನು ಅಂತಂದ್ರೆ, ರಾಜೇಗೌಡರು ಹೇಳ್ದಾಗೆ, ನಯನ ಹೇಳ್ದಾಗೆ, ತಮ್ಮಯ್ಯ ಸರ್ ಹೇಳ್ದಾಗೆ, ನಿಮ್ಮ ಮನೆಗಳನ್ನು ಕೂಡ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ತಿಳ್ಕೊಂಡು ಇವತ್ತಿಗೆ 19 ಕಂತನ್ನ ತಮಗೆ ಹಾಕಿದ್ರು. 19 ಕಂತಂದ್ರೆ ಎಷ್ಟಾಯ್ತು? 38 ಸಾವಿರ. ಏಪ್ರಿಲ್ ತಿಂಗಳದ್ದು ಕೂಡ ಈಗ ಬಿಲ್ಲಿಂಗ್ ಶುರು ಮಾಡಿದ್ವಿ. ಅಂದ್ರೆ 20ನೇ ಕಂತದ್ದು ಕೂಡ ಇನ್ನೇನು 3-4 ದಿನದಲ್ಲಿ ತಮ್ಮ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಯ ಒಂದು ಸಹಕಾರ ಅಥವಾ ಸಹಾಯವಿಲ್ಲದೆ ನೇರವಾಗಿ ಸರ್ಕಾರದ ಹಣ ನೇರವಾಗಿ ನಿಮ್ಮ ಮನೆಯ ಹೊಚ್ಚಲಿಗೆ ಬರುವಂತ ಯೋಜನೆಗಳನ್ನ ಯಾರಾದ್ರೂ ಈ ದೇಶದಲ್ಲಿ ಮಾಡಿದರೆ ಪ್ರಥಮ ಬಾರಿಗೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾರೆ. ನಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ, ನಮ್ಮ ಮುಖಕ್ಕೆ ಮಸಿ ಬಳಿಲಿಕ್ಕೆ, ಈ ಗ್ಯಾರಂಟಿಯ ಹೆಸರನ್ನ ಕೆಡಿಸ್ಲಿಕ್ಕೆ ಇದೆಲ್ಲ ನಾಟಕ ಮಾಡಿದ್ರು ಬಿಜೆಪಿಯವರು. ಆದ್ರೆ ಒಂದು ಈ ವೇದಿಕೆ ಮುಖಾಂತರ ಬಿಜೆಪಿ ಅವರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಬಂದು ಹೇಳಿ, ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಬರುತ್ತೆ, ನಾಳೆ ಮತ್ತೆ ಸಾರ್ವತ್ರಿಕ ಇಲೆಕ್ಷನ್ ಬರುತ್ತೆ, ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಮಹಿಳೆಯರ ಎದುರುಗಡೆ ನಿಂತ್ಕೊಂಡು ಭಾಷಣ ಮಾಡಿ ಇಲೆಕ್ಷನ್ ಹೋಗಿ ನೋಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಧೈರ್ಯ ಇದೆಯಾ ಬಿಜೆಪಿ ಅವರಿಗೆ? ಗ್ಯಾರಂಟಿಗಳನ್ನ ಬಂದ್ ಮಾಡುವಂತ ಧೈರ್ಯ ಬಿಜೆಪಿ ಅವ್ರಿಗಿಲ್ಲ. ಆ ಗ್ಯಾರಂಟಿಯಿಂದ ಮಹಿಳೆಯರಿಗೆ ಒಳ್ಳೇದಾಗ್ತಾ ಇದೆ ಅಂತಾನೆ ನಮ್ಮ ಕರ್ನಾಟಕ ಗ್ಯಾರಂಟಿ ಮಾಡೆಲ್ ಅನ್ನ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮ ಕರ್ನಾಟಕ ಗ್ಯಾರಂಟಿಗಳನ್ನ ಇದೇ ಬಿಜೆಪಿಯವರು ಡೆಲ್ಲಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದೇ ಬಿಜೆಪಿಯವರು ತೆಗೆದುಕೊಂಡು ಹೋಗಿ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಾ ಅಂತ ನಾವು ಹೇಗೆ ಗೃಹಲಕ್ಷ್ಮಿ ಅಂತ ಮಾಡ್ತೀವಲ್ಲ, ನಮ್ಮ ರಾಜ್ಯದಲ್ಲಿ 2,000 ಕೊಡ್ತೀವಿ. ಮಹಾರಾಷ್ಟ್ರದ ಚುನಾವಣೆಯ ಪೂರ್ವದಲ್ಲಿ 2,500 ರೂಪಾಯಿಯ ಲಾಡ್ಲಿ ಬೆಹನಾ ಅನ್ನುವಂತ ಯೋಜನೆಯನ್ನ ಬಿಜೆಪಿಯವರು ಘೋಷಣೆ ಮಾಡಿ ಚುನಾವಣೆ ಪೂರ್ವದಲ್ಲಿ 3 ತಿಂಗಳ ಮುಂಗಡ ಹಣವನ್ನ ಪಾವತಿ ಮಾಡಿದ್ರು. ಮುಂಗಡ ಹಣ ಬಿಜೆಪಿಯವರು 3 ತಿಂಗಳ ಮುಂಗಡ ಹಣ 2,500 ಅಂದ್ರೆ 7,500 ರೂಪಾಯಿಯನ್ನು ಮುಂಗಡವಾಗಿ ಪಾವತಿ ಮಾಡಿದ್ರು. ಸರ್ಕಾರ ಬಂತು, ಮಹಿಳೆಯರೆಲ್ಲರೂ ದಡ ಓಟ್ ಹಾಕಿದ್ರು. ಸರ್ಕಾರ ಬಂತು. ಸರ್ಕಾರ ಬಂದಾದ ಮೇಲೆ ನಾವು ಲಾಡ್ಲಿ ಬೆಹನಾ 2,500 ಕೊಡೋದಿಲ್ಲ, 1,500 ರೂಪಾಯಿ ಕೊಡ್ತೀವಿ ಅಂತ ಈಗ 6 ತಿಂಗಳಾಯ್ತು. 1 ಕಂತು ಕೂಡ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಆಗಿದೆ. ಬಿಜೆಪಿಯವರು ನಾಚಿಕೆ ಆಗಬೇಕು, ಮತ್ತೆ ಕರ್ನಾಟಕದಲ್ಲಿ ಬಂದು ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾರೆ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಅನುಕೂಲ ಆಗಬೇಕು ಅಂತ ನಾವು ಬಯಸ್ಕೊಳ್ತಾ ಇದ್ದೀವಿ. ಯಾವ ಪುರುಷಾರ್ಥಕ್ಕೆ ಬಯಸ್ಕೊಳ್ತಾ ಇದ್ದೀವಿ? ನಿಮ್ಮ ಮನೆ ಬೆಳಗಬೇಕು ಅಂತ ಗೃಹಲಕ್ಷ್ಮಿ ತೆಗೆದುಕೊಂಡು ಬಂದ್ವಿ. ನೀವು ಎಲ್ಲಾ ಒಂದು ಧರ್ಮದ ಒಂದು ಸ್ಥಾನಗಳನ್ನ ಅಡ್ಡಾಡ್ ಬರ್ಲಿ, ತಮಗೆ ಒಳ್ಳೇದಾಗ್ಲಿ, ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಅಂತ ಶಕ್ತಿ ಯೋಜನೆ ತೆಗೆದುಕೊಂಡು ನಾವು ಬಯಸ್ಕೊಳ್ಳೋದು. ಗೃಹಲಕ್ಷ್ಮಿ ಯೋಜನೆ ತಮಗೆ ಅನುಕೂಲ ಆಗಲಿ ಅಂತ ಮಾಡಿ ನಾವು ನಮ್ಮ ಒಂದು ಬೇಡಿಕೆ, ನನ್ನನ್ನಾದಿಯಾಗಿ ಇವ್ರದೆಲ್ಲರದು ಬೇಡಿಕೆ ಏನು ಅಂತಂದ್ರೆ, ಈ ಯೋಜನೆಯಿಂದ ತಮಗೆ ಅನುಕೂಲ ಆಗಿದೆ ಅನ್ನುವಂತ ಮಾತನ್ನ ತಾವು ಕೂಡ ಸಾರ್ವಜನಿಕವಾಗಿ ಹೇಳಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಇದು ನಿಮಗೋಸ್ಕರ ಮಾಡಿರುವಂತ ಯೋಜನೆಗಳು. ನಾನು ಜಾಸ್ತಿ ಹೊತ್ತು ತೆಗೆದುಕೊಳ್ಳೋದಿಲ್ಲ. ನನ್ನ ಇಲಾಖೆಯಿಂದ ಸುಮಾರು 160 ಜನರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಸ್ವಲ್ಪ ಕೈ ಎತ್ತಿರಿ, ಯಾರ್ಯಾರಿದ್ದೀರಿ? 160 ಜನ. 195
ನೋಡಿ ಎಷ್ಟು ಯಂಗ್ಸ್ಟರ್ ಇದ್ದಾರೆ, ಎಷ್ಟು ಕಲ್ತಂತವ್ರು ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾರಾದ್ರೂ ಇಷ್ಟು ಜನ ಕೈ ಎತ್ತಿದ್ರಲ್ಲ, ಯಾರಾದ್ರೂ ಒಬ್ರು ಕೂಡ ದುಡ್ಡು ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿದೆಯಾ, ಮೆರಿಟ್ ಮೇಲೆ ಆಗಿದೆಯಾ? ನಿಜವಾಗ್ಲೂ ಹೇಳಬೇಕು, ಮಾಧ್ಯಮದವರು ಇದ್ದಾರೆ, ಗಟ್ಟಿಯಾಗಿ ಹೇಳಿ. ಮೆರಿಟ್ ಮೇಲೆ. ನಾನು ಯಾರಿಗೂ ಕೂಡ ಇವ್ರಿಗೆ ಮಾಡಿ ಅವ್ರಿಗೆ ಮಾಡಿ ಅಂತ ನಾವಾಗ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಾಗಿ ನಾವು ಯಾರು ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ. ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ DC ಅವರಿಗೆ ಮತ್ತು ಜಿಲ್ಲಾ ಪಂಚಾಯಿತಿಯ CO ಅವರಿಗೆ ಮತ್ತು ಅಧಿಕಾರಿಗಳಿಗೆ ಬಿಟ್ಟು ತಮ್ಮೆಲ್ಲರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಮಾಡಿಸಿದ್ದೀನಿ. ನಾನು ನಿಮ್ಗೆ ಹೇಳೋದು ಒಂದೇ ಮಾತು, LKG UKG ಅತಿ ಶೀಘ್ರದಲ್ಲಿ ಅಂಗನವಾಡಿಗಳಲ್ಲಿ ಗವರ್ಮೆಂಟ್ ಮಾಂಟೆಸರಿಗಳನ್ನ ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 130 ಮಾಂಟೆಸರಿಗಳನ್ನ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. 50 ವರ್ಷ ಆಗ್ತಾ ಇರುವಂತ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ 130 ಮಾಂಟೆಸರಿಗಳನ್ನ, ಅಂಗನವಾಡಿಗಳನ್ನ ಸರ್ಕಾರಿ ಮಾಂಟೆಸರಿಗಳನ್ನಾಗಿ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಸಕ್ಷಮ ಅಂಗನವಾಡಿ ಅಂತ ಹೇಳಿ ಕೂಡ ಆ ಒಂದು ಕಂಪ್ಲೀಟ್ ಆಗಿ ಒಂದು ಸ್ಮಾರ್ಟ್ ಅಂಗನವಾಡಿ ಅಂತ ಹೇಳಿ ಕೂಡ ನಾನು ಸುಮಾರು 120 ಅಂಗನವಾಡಿಗಳನ್ನ ಚಿಕ್ಕಮಗಳೂರಿನಲ್ಲಿ ನಾನು ಮಾಡಿದ್ದೀನಿ. ಹೇಳೋ ತಾತ್ಪರ್ಯ ಇಷ್ಟೇ, ನಮ್ಮ ಅಂಗನವಾಡಿಗಳು ಕೂಡ ಈಗೇನು ನರ್ಸರಿಗಳಿರ್ತಾವೆ, ಖಾಸಗಿ ನರ್ಸರಿಗಳಿರ್ತಾವೆ, ಅವರ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತಂದ್ರೆ ನಾವು ಬರೀ ಊಟ ಕೊಡೋದು ಅಷ್ಟೇ ಅಂಗನವಾಡಿ ಕೆಲಸ ಅಲ್ಲ, ಊಟದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣವನ್ನ ಕೊಡೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳಿ ಬಹಳಷ್ಟು ಯಂಗ್ಸ್ಟರ್ಗಳು ಈ ಸಾರಿ ಸೆಲೆಕ್ಟ್ ಆಗಿದ್ದೀರಾ. ಡಿಗ್ರಿ ಹೋಲ್ಡರ್ ಎಷ್ಟು ಜನ ಇದ್ದೀರಾ ಸೆಲೆಕ್ಟ್ ಆದವರಲ್ಲಿ ಕೈ ಎತ್ತಿ? ಡಿಗ್ರಿ ಹೋಲ್ಡರ್, ವೆರಿ ಗುಡ್. ಸೆಕೆಂಡ್ ಇಯರ್ ಆದವ್ರು ಎಷ್ಟು ಜನ ಇದ್ರೆ ಕೈ ಎತ್ತಿ? ವೆರಿ ಗುಡ್. ನನಗೆ ಗೊತ್ತು ನನ್ನ ಇಲಾಖೆಯ ಭವಿಷ್ಯ, ಅಂಗನವಾಡಿ ಮಕ್ಕಳ ಭವಿಷ್ಯ ಎಷ್ಟು ಉಜ್ವಲ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ತಾವೆಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸ್ತೀನಿ. ತಾವೆಲ್ಲರೂ ಕೂಡ ಪಂಚ ಗ್ಯಾರಂಟಿಯ ಫಲಾನುಭವಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಒಂದೇ ಒಂದು ಮಾತನ್ನ ಹೇಳ್ತೀನಿ, ಇದು ನಿಮ್ಮ ಸರ್ಕಾರ, ನಿಮ್ಮ ಒಳಿತಿಗೆ ಅಂತ ತಗೊಳ್ಕೊಳ್ಳುವಂತ ಈ ಇಂಥ ಯೋಜನೆಗಳನ್ನ ಜನಪ್ರಿಯತೆಗೊಳಿಸೋದು ನಿಮ್ ಕೈಯಲ್ಲಿದೆ. ನಾನು ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತೀನಿ, ತಾವು ಇದ್ರ ಬಗ್ಗೆ ಸಾರ್ವಜನಿಕವಾಗಿ 4 ಒಳ್ಳೆ ಮಾತನ್ನ ಮಾತಾಡಿ ಅಂತ ಹೇಳ್ತಾ, ಜಿಲ್ಲಾಡಳಿತ, ಜಿಲ್ಲಾ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ರಾಜ್ಯದ ಜನರ ಸೇವೆಯನ್ನ ಮಾಡ್ಬೇಕು ಅಂತ ನಿಮ್ಮ ಎದುರುಗಡೆ ಬದುಕುಳಿದೀವಿ. ಬಂಧುಗಳೇ, ಪಂಚ ಗ್ಯಾರಂಟಿ ಬಗ್ಗೆ ಇಲ್ಲಿವರೆಗೆ ಎಲ್ಲರೂ ಮಾತಾಡಿದ್ರು. ಎಲ್ಲರೂ ನಮ್ಮ 3 ಜನ ಶಾಸಕರು ಬಹಳಷ್ಟು ತಮ್ಮದೇ ಶೈಲಿಯಲ್ಲಿ ಬಹಳಷ್ಟು ಚೆನ್ನಾಗಿ ತಮಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನವನ್ನ 3 ಜನರು ಮಾಡಿದ್ರು. ಯಾಕೆ ಅವರು ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ, ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಕಳಕಳಿ, ಕಾಳಜಿ ಮಹಿಳೆಯರ ಮೇಲೆ, ಸಾಮಾಜಿಕ ನ್ಯಾಯದ ಮೇಲೆ ಎಷ್ಟಿದೆ ಅನ್ನೋದನ್ನ 2 ನಿಮಿಷದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ, ನಾವು 75 ವರ್ಷ 77 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು? 77 ವರ್ಷ ಆಯ್ತು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುವಂತ ಯೋಜನೆಯನ್ನ ಯಾರಾದ್ರೂ ತೆಗೆದುಕೊಂಡು ಬರ್ತಾ ಇದ್ರೆ, ಕಾಳಜಿಯನ್ನ ಮಾಡ್ತಾ ಇದ್ರೆ, ವಿಚಾರವನ್ನ ಮಾಡ್ತಾ ಇದ್ರೆ, ಆ ಕಟ್ಟಕಡೆಯ ಮನುಷ್ಯನಿಗೆ ಶಕ್ತಿಯನ್ನ ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ರೆ, ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರು. ಇದು ಅತಿಶೋಕ್ತಿ ಅಲ್ಲ. ಮಾಧ್ಯಮದ ಎಲ್ಲ ಸಹೋದರರಿದ್ದಾರೆ, ಇಲ್ಲಿ ಕುಳಿತಂತವ್ರು ಎಲ್ಲರೂ ನಮ್ಮ ಪಕ್ಷದವ್ರು ಇದ್ದಾರೆ ಅಂತ ಅಲ್ಲ. ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, JDSನವರು ಇದ್ದಾರೆ. ಆದ್ರೆ ನಾವು ಯಾಕೆ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಚುನಾವಣಾ ಪೂರ್ವ ನಾವು ಒಂದು ವಾಗ್ದಾನವನ್ನ ಈ ರಾಜ್ಯದ ಮಹಾಜನತೆಗೆ ಮಾಡಿದ್ವಿ. ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ, UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 410 ರೂಪಾಯಿಗೆ ಒಂದು ಸಿಲಿಂಡರ್ ಇದ್ದಾಗ, ಬಿಜೆಪಿ ಬಂದ ಮೇಲೆ 1,000 ರೂಪಾಯಿ ಆಯ್ತು. 36 ರೂಪಾಯಿ ಇದ್ದಂತ ಡೀಸೆಲ್ 100 ರೂಪಾಯಿ ಆಯ್ತು. ಪೆಟ್ರೋಲ್ 100 ರೂಪಾಯಿ ಆಯ್ತು.
ಡಾಲರ್ಸ್ ಬೆಲೆ ಎಷ್ಟಿತ್ತು? 52 ರೂಪಾಯಿಗಿದ್ದು ಈಗ ಡಾಲರ್ಸ್ ಬೆಲೆ 85 ರೂಪಾಯಿ ಆಯ್ತು. 42,000ಗೆ 1 ತೊಲೆ ಬಂಗಾರ ಇದ್ದಿದ್ದು ಈಗ 1 ಲಕ್ಷ ರೂಪಾಯಿ ಆಯ್ತು. ಬೇಳೆ ಕಾಳುಗಳ ಬೆಲೆ ಏರಿಕೆ ಆಯ್ತು, ಔಷಧಿಗಳ ಬೆಲೆ ಏರಿಕೆ ಆಯ್ತು, ರೈತರು ಉಪಯೋಗ ಮಾಡುವಂತ ಫರ್ಟಿಲೈಸರ್ ಬೆಲೆ ಏರಿಕೆ ಆಯ್ತು. ಈ ಎಲ್ಲಾ ಬೆಲೆ ನಿಯಂತ್ರಣ ಮಾಡ್ಲಿಕ್ಕೆ ನಿಮಗೆಲ್ಲ 1 ಲಕ್ಷ ರೂಪಾಯಿ ಕೊಡುವಷ್ಟು ಶ್ರೀಮಂತಿಕೆ ಏನು ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ. ಆದ್ರೆ ಆ ಶ್ರೀಮಂತ ಹೃದಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿತ್ತು. ಒಬ್ಬ ಗೃಹಿಣಿಗೆ ಸಿಲಿಂಡರ್ ಬೆಲೆ ಕೇಳಿದ್ರು. ಪಕ್ಕದ ಮನೆಯಲ್ಲಿ ಒಂದು ಮಗು ಜಗಳ ಮಾಡ್ತಾ ಇದ್ರೆ